ಈ ದಿನ ಮುದ್ದಣ್ಣ ಪಲಾವ್ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಸಿಂಪಲಾಗಿ ಅಂದರೆ ಸಿಂಪಲಾಗಿ ಮಾಡ್ಕೋಬೋದು. ಈ ಮುದ್ದಣ್ಣ ಪಲಾವು ಚಟ್ನಿ ಮತ್ತು ವಡೆ ಜೊತೆ ಸರ್ವ್ ಮಾಡಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕೊಡ್ರಿ. ಯಾವ ರೀತಿ ಮಾಡೋದು ಈ ಮುದ್ದಣ್ಣ ಪಲಾವ್ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಫಾಲೋ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡೋದು ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಈ ಮುದ್ದಣ್ಣ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಂಪಲ್ ಅಂದರೆ ಸಿಂಪಲ್ ಕಂಡ್ರಿ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಈ ಪಲಾವು. ಈಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡೋಣ. ಬಿಸಿ ಬಿಸಿ ಈ ಮುದ್ದಣ್ಣ ಪಲಾವ್ನ ಟ್ರೈ ಮಾಡೋಣ. ಈ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಿಮಗೆ ರೆಡಿ ಆಗುತ್ತೆ ಮುದ್ದಣ್ಣ ಪಲಾವ್. 1 ಲೋಟ ಅಕ್ಕಿನ ಒಂದು ಬೌಲ್ಗೆ ತೊಗೊಂಡು ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾನು 1 ಲೋಟ ಆಗೋಷ್ಟು ಅಕ್ಕಿ ರೈಸ್ ತೊಗೊಂಡಿದ್ದೀನಿ. ನೀವು 2 ಲೋಟನೂ ಮಾಡ್ಕೋಬೋದು, ಇಲ್ಲ 3 ಲೋಟನೂ ಅಕ್ಕಿ ಮಾಡ್ಕೋಬೋದು. ಇದೇ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು. ನೀಟಾಗಿ ವಾಶ್ ಮಾಡಿ ಒಂದು 2 ಟೈಮ್ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಫಸ್ಟ್ ಪ್ರಾಸೆಸ್ಸು ನಮಗೆ ಅಕ್ಕಿ ಅನ್ನೋದು ಚೆನ್ನಾಗಿ ನೆನೆಸ್ಕೋಬೇಕು. ನಮ್ಗೆ ಯಾವುದೇ ಒಂದು ಅಡುಗೆ ಆಗಲಿ ಈ ಥರ ನೆನೆಸಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ನಮಗೆ ರೈಸ್ ಅನ್ನೋದು ಚೆನ್ನಾಗಿ ಬೇಯುತ್ತೆ ಮತ್ತು ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಸೈಡ್ಗೆ ಇಟ್ಕೊಂಡು ಮತ್ತು ಬದನೆಕಾಯಿನ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಕಟ್ ಮಾಡ್ಕೊಳ್ಬೇಕಾದ್ರೂ ಕಟ್ ಮಾಡ್ಕೊಬೋದು. ಈಗ ಮಸಾಲೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು, ಖಾರ ಎಷ್ಟು ತಿಂತೀರೋ ಅಷ್ಟು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ. ನಮ್ಮ ಮೇಯ್ನ್ ಈ ಮುದ್ದಣ್ಣ ಪಲಾವ್ಗೆ ಬೇಕಾಗಿರುವಂಥ ಮಸಾಲೆ ರೆಡಿಯಾಗಿದೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಈಗ ನಾನು 1 ಈರುಳ್ಳಿನ ಸ್ಲೈಸಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನ. ಈಗ ನಾವು ಮೊದಲೇ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಬದನೆಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಜಾಸ್ತಿ ಫ್ರೈ ಅನ್ಬೇಡ, ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಆದರೆ ಸಾಕು. ಈಗ ಕಸ್ತೂರಿ ಮೆಥಿ 1 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಥಿನ ಖಂಡಿತ ಹಾಕ್ಕೊಳ್ಳಬೇಕು. ಈ ಟೈಮಲ್ಲಿ ನೀವು ಅರಿಶಿನ ಪೌಡರ್ ಸೇರಿಸ್ಕೊಳ್ಳಿ. ನಾನು ಸ್ಕಿಪ್ ಆಗಿಬಿಟ್ಟಿದ್ದೆ, ಅರಿಶಿನ ಪುಡಿ 1 ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ. ಈಗ ರುಬ್ಬಿರೋವಂಥ ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ 1 ಟೊಮೊಟೊ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ. ಈಗ ನಾವು ಕಟ್ ಮಾಡ್ಕೊಂಡಿದ್ದ 1 ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀರು ನಾನು 1 ಲೋಟ ಅಕ್ಕಿಗೆ 2 ಲೋಟ ಆಗೋಷ್ಟು ನೀರು ಸೇರಿಸ್ಕೊತೀನಿ. ನಿಮಗೆ ಟೈಮ್ ಇದ್ದರೆ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಟೈಮ್ ಇಲ್ಲಾಂದರೆ ಈ ಥರ ಕುಕ್ಕರಲ್ಲೂ ಮಾಡ್ಕೋಬೋದು. ನೋಡಿ, ನೀರು ಒಂದ್ಸಲ ಚೆನ್ನಾಗಿ ಕುದಿ ಬರ್ತಾಯಿದೆಯಲ್ಲ, ಈ ಟೈಮಲ್ಲಿ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋಂಥ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ನಾನು ಆವಾಗಲೇ ಸ್ಕಿಪ್ ಆಯಿತು ಅಂದಲ್ಲ, ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಮಸಾಲೆ ಹಾಕ್ಕೊತಿರಲ್ಲ, ಹಾಗೆ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಪುದೀನಾನ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ತಗೊಂಡ್ರೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಕೊಂಡ್ರೆ ನಮಗೆ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದಣ್ಣ ಪಲಾವ್. ಚಟ್ನಿ ಜೊತೆ ಸರ್ವ್ ಮಾಡಿದಂತೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಯಾಕೆ ಲೇಟ್ ಮಾಡ್ತೀರಾ, ಇವತ್ತೇ ಟ್ರೈ ಮಾಡಿ. ಆಗ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ರೆಡಿಯಾಗಿದೆ ನಮ್ಮ ಮುದ್ದಣ್ಣ ಪಲಾವ್ ರೆಸಿಪಿ. ಏನು ಟೆನ್ಷನ್ ಇಲ್ಲದೆ 2 ನಿಮಿಷದಲ್ಲಿ ಮಾಡ್ಕೊಬೋದು ಈ ಪಲಾವ್ನ. ಟೇಸ್ಟ್ ಅಂತೂ ಅದೇ ಥರ ಇರುತ್ತೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.